ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಗೋಚಾರ ಫಲ 2025 ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಗುರುಬಲ ಮೇ 14ನೇ ತಾರೀಕಿನಂದು ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರುತ್ತೆ ನೋಡಿ. ಈಗಷ್ಟೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಶ್ರೀ ಕ್ರೋಧಿ ನಾಮ ಸಂವತ್ಸರವನ್ನು ಮುಗಿಸಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಕಾಲಿಟ್ಟಂತಹ ಈ ಹೊಸ್ತಿಲಿನಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಮೊದಲನೆಯ ಬೃಹತ್ ಗ್ರಹ ಅಂತ ಹೇಳಿದರೆ ಅದು ಗುರುಗ್ರಹ. ವರ್ಷ ಪ್ರಾರಂಭ ಆಗೋಕ್ಕೂ ಒಂದೇ ಒಂದು ದಿನದ ಹಿಂದೆ ಶನಿಗ್ರಹ ಅಂದರೆ 29 ಮಾರ್ಚ್ ಶನಿಗ್ರಹ ಬದಲಾವಣೆ ಆಗಿತ್ತು. ಆದರೆ ಈಗ ಮೇ 14ನೇ ತಾರೀಕಿನಂದು ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಯಾವ ರೀತಿಯಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನೋಡಿ. ಗುರುಬಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದೇ. ವರ್ಷ ಭವಿಷ್ಯವನ್ನು ಕೇಳೋ ಸಂದರ್ಭದಲ್ಲಿ ಹೇಳಿರ್ತೇವೆ, ಗುರುಬಲ ಮತ್ತು ಶನಿಬಲದ ಆಧಾರದ ಮೇಲೆ ಆಯಾ ವರ್ಷದ ಶುಭಾಶುಭ ಫಲಗಳನ್ನು ಅಳೆಯೋದು ಉಂಟು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಶುಭ ಕಾರ್ಯಗಳಾಗಬೇಕಾದ್ರೆ, ಶುಭ ಘಟನೆಗಳು ನಡಿಬೇಕಾದ್ರೆ, ಮದುವೆ, ಸಂತಾನ ಅಥವಾ ಕೆಲಸ ಸಿಗಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಇನ್ಯಾವುದೇ ರೀತಿಯಾಗಿರುವಂತಹ ಫಲಾನುಫಲಗಳನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಗುರುವಿನ ಆಶೀರ್ವಾದ ಬೇಕು. ಯಾಕಂದರೆ ದೀರ್ಘಕಾಲದಲ್ಲಿ ಫಲವನ್ನು ಕೊಡ್ತಕ್ಕಂತಹದ್ದು ಗುರುಗ್ರಹ ಮತ್ತು ಶನಿಗ್ರಹ. ಅದು ಬಿಟ್ಟರೆ ಛಾಯಾಗ್ರಹಗಳಾಗಿರುವಂತಹ ರಾಹುಕೇತು ಗ್ರಹಗಳು 18 ತಿಂಗಳುಗಳು. ಇಂತಹ ಸಂದರ್ಭದಲ್ಲಿ ತನ್ನ ಸ್ಥಾನವನ್ನು ವೃಷಭದಿಂದ ಮಿಥುನ ರಾಶಿಗೆ ಪರಿವರ್ತನೆ ಮಾಡ್ತಾ ಇರ್ತಕ್ಕಂತಹ, ಪರಿಚಲನೆ ಮಾಡ್ತಾ ಇರ್ತಕ್ಕಂತಹ ಗುರುಗ್ರಹದ ಒಂದು ವಿಶೇಷವಾದಂತಹ ಸ್ಥಾನದಿಂದ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಗುರು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರೂ ಅಷ್ಟೇ ಕೇಳೋದು, ಮನೆ ಕಟ್ಟಬೇಕಾದರೆ ಆಗಲಿ, ಜಾಗ ತಗೊಳ್ಬೇಕಾದಾಗ ಆಗಲಿ, ಅಥವಾ ಏನೇ ಕೆಲಸಗಳನ್ನು ಮಾಡಿಕೊಳ್ಬೇಕು ಅಂದರೂ ಸಹ ಗುರುಬಲ ಅನ್ನುವಂತಹದ್ದು ತುಂಬ ಮುಖ್ಯ. ಗುರುಗ್ರಹಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಗುರುಬಲ ಇತ್ತು ಅಂದರೆ ಒಂದು ಅರ್ಥಕ್ಕೆ ದೈವ ಬಲ ಇದೆ ಅಂತ ಅರ್ಥ. ದೇವರೇ ನಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ ಅನ್ನುವಂತಹ ಅರ್ಥ. ಬೃಹಸ್ಪತಿ ಗ್ರಹದ ಬಲ ಇದ್ದರೆ ನಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಬಂದರೂ ಸಹ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗಬಹುದು. ಶನಿಕಾಟವನ್ನೂ ಸಹ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಇದೇ ಗುರುಬಲವು ಸಹ ಕೊಡುವಂತಹದ್ದು. ಹಾಗಾಗಿ ಗುರುಬಲ ಇದ್ದರೆ ದೇವರೇ ಜೊತೆಗಿದ್ದ ಹಾಗೆ ಅನ್ನುವಂತಹ ಮಾತು ಸಹ ಇರುವಂತಹದ್ದು. ಅಂತಹ ವಿಶೇಷವಾದಂತಹ ಇಂತಹ ಗುರು ಸಂಬಂಧಿಕರ ವರ್ತನೆಗಳನ್ನು ತೋರಿಸ್ತಾನೆ. ಕುಟುಂಬದಲ್ಲಿರುವಂತಹ ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿಗಳನ್ನು ತೋರಿಸ್ತಾನೆ. ಸಂತಾನವನ್ನು ತೋರಿಸ್ತಾನೆ. ಪೂರ್ವಿಕರು ಮಾಡಿದ ಪಾಪ ಪುಣ್ಯದ ಫಲಗಳನ್ನು ತೋರಿಸ್ತಾನೆ. ನಿಮ್ಮ ಪೂರ್ವ ಪುಣ್ಯದ ಆಧಾರದ ಮೇಲೆ ಈ ಜನ್ಮದ ಹಲವು ವಿಚಾರಗಳು ನಿಂತಿರುವಂತಹದ್ದು. ಅದೆಲ್ಲವೂ ಸಹ ಗುರುಗ್ರಹದ ಆಧಾರದಲ್ಲಿ. ಇಷ್ಟು ಕೇವಲ ಒಳ್ಳೇದು ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಹಕ್ಕೆ ಹೇಗೆ ಒಳ್ಳೆಯದಿದೆಯೋ ಅದೇ ರೀತಿಯಾಗಿ ಕೆಡುಕಿನ ಒಂದು ಛಾಯೆಯೂ ಸಹ ಇರುವಂಥದ್ದು ಇನ್ನೊಂದು ಪಾರ್ಶ್ವ, ಅದೇ ಅಶುಭ. ಬಹಳ ದೊಡ್ಡದಾಗಿ ಅನಾರೋಗ್ಯದ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಗುರುಗ್ರಹವೇ. ಉದಾಹರಣೆಗೆ ಡಯಾಬಿಟಿಸ್ ಇರುವಂಥದ್ದಿರಬಹುದು, ಒಬೆಸಿಟಿ ಪ್ರಾಬ್ಲಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರಗಳನ್ನು ಕೊಡುವಂಥದ್ದು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್,
ಹೃದ್ರೋಗಗಳು, ಕಾರ್ಡಿಯಾಕಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು. ನೋಡಿ, ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು. ಡಯಾಬಿಟಿಕ್ ಆಗಲಿ, ಕಾರ್ಡಿಯಾಟಿಕ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಬ್ಲಡ್ ರಿಲೇಟೆಡ್ ಆಗಲಿ, ದೊಡ್ಡ ದೊಡ್ಡ ಮಟ್ಟದ ಕಾಯಿಲೆ. ಒಬೆಸಿಟಿ, ಕೊಬ್ಬಿನ ಅಂಶ ತೋರಿಸ್ತಾನೆ. ಸ್ಥೂಲಕಾಯ ಅಲ್ವಾ, ಎಷ್ಟೇ ಆಗಲಿ ಗುರುವಿಂದು ನಿಮಗೆ ಕಾಯಿಲೆ ಕಸಾಲೆಗಳನ್ನು ಸಹ ತಂದು ಹಾಕ್ತಕ್ಕಂಥದ್ದು ಗುರುಬಲ ಇಲ್ಲದ ಪಕ್ಷದಲ್ಲಿ ಇಷ್ಟೆಲ್ಲ ಕೆಡುಕುಗಳು ಸಹ ನಡೆಯುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ಯಾವ್ಯಾವ ರೀತಿಯಾಗಿ ಇದೆ, ನಿಮ್ಮ ರಾಶಿಯ ಫಲಾನುಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ನು ಗುರುಗೋಚಾರ ಫಲ 2025 ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದನ್ನು ಗಮನಿಸೋಣ. ನೋಡಿ, ಕಳೆದ ಒಂದು ವರ್ಷ ನೇರವಾದಂತಹ ಗುರುವಿನ ಬಲವನ್ನು, ಗುರುವಿನ ದೃಷ್ಟಿ ಬಲವನ್ನು ಅನುಭವಿಸಿದಂತಹ ನಿಮಗೆ ಅಷ್ಟಮ ಗುರುವಿನ ಪ್ರಭಾವ ಉಂಟಾಗ್ತಾ ಇದೆ. 8ನೇ ಮನೆಯಲ್ಲಿ ಗುರು ಅಂತ ಹೇಳ್ತಾ ಇದ್ದ ಹಾಗೆಯೇ ಆರೋಗ್ಯಕ್ಕೆ ತೊಂದರೆ. ಅದರಲ್ಲೂ ಮಿಥುನ ರಾಶಿಯಾಗಿರೋದ್ರಿಂದ ಈ ಹಿಂಭಾಗ, ತಲೆಯ ಹಿಂಭಾಗದಲ್ಲಿ ನಿಮಗೆ ತುಂಬ ತಾಪತ್ರೆಗಳು ಉಂಟಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಪೆಟ್ಟುಗಳು ಬೀಳೋದು, ಜಾಸ್ತಿ ನೋವುಗಳು ಉಂಟಾಗ್ತಕ್ಕಂತಹದ್ದು, ರಕ್ತಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ಬರುವಂತಹದ್ದು, ಅದರ ಜೊತೆಗೆ ಅನೇಕ ವಿಧದ ಗುಹ್ಯ ರೋಗಗಳು ಬರ್ತಕ್ಕಂತಹ ಸಾಧ್ಯತೆಗಳನ್ನು ವೃಶ್ಚಿಕ ರಾಶಿಯವರು ಅನುಭವಿಸಬೇಕಾಗತ್ತೆ. ಎಸ್ಪೆಷಲಿ ನಿಮಗೆ ಗುರುಬಲ ಹೋಗ್ತಾ ಇರುವಂತಹದ್ದು ಆರೋಗ್ಯದ ಮೇಲೆಯೇ ಪೆಟ್ಟು. ಆರೋಗ್ಯವನ್ನು ನೀವು ಕಳೆದುಕೊಳ್ಳಬೇಕಾಗ್ತದೆ. ತುಂಬ ಜಾಗ್ರತೆಯಿಂದ ಇರಬೇಕು. ನಮಗೆ ಏನಿದ್ದೇನು ಪ್ರಯೋಜನ, ಎಷ್ಟು ಲಕ್ಷ ಎಷ್ಟು ಕೋಟಿ ಏನಿದ್ದು ಏನು ಪ್ರಯೋಜನ. ನಮಗೆ ನೇರವಾಗಿ ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದಷ್ಟು ಆವತ್ತಿನ ಜೀವನಕ್ಕೆ ಬೇಕಾಗಿರುವಷ್ಟು ಹಣ, ಉತ್ತಮವಾದ ಆರೋಗ್ಯ. ನೋಡಿ, ಲಕ್ಷಗಳು ಬ್ಯಾಂಕ್ನಲ್ಲಿ ಬ್ಯಾಲೆನ್ಸನ್ನು ಇಟ್ಕೊಂಡ್ರೂ ನಾವು ಹೋಗ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ. ತಿನ್ನಬೇಕಾದ್ರೇ 1000 ಯೋಚನೆ ಬರುತ್ತವೆ. ತಿನ್ನಬೇಕಾದ್ರೇ ಅಯ್ಯಯ್ಯೋ ಅಂತ ಆಲೋಚನೆಗಳು ಬಂದು ಸಾಯುತ್ತವೆ. ಆದರೆ ನೋಡಿ, ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ನೆಮ್ಮದಿಯಾಗಿ ಹೊಟ್ಟೆ ಹಸ್ವಾಗ್ತಿದ್ರೆ ಊಟ ಮಾಡಬೇಕು ಅಂತ ಹೋಗಿ ನೆಮ್ಮದಿಯಾಗಿ ಊಟ ಮಾಡ್ತಾರೆ. ರಾತ್ರಿಯೂ ನೆಮ್ಮದಿಯಾಗಿ ಊಟ ಮಾಡಿ ಮಲಗ್ತಾರೆ. ಅವತ್ತಿನ ದಿನಕ್ಕೆ ಏನೇನು ಬೇಕೋ ಅವತ್ತಿವತ್ತು ಹೊತ್ತಿಗೆ ಆಗ್ತಾ ಇದ್ದರೆ ಸಾಕು. ಅದಕ್ಕೆ ಗುಂಡಪ್ಪನವರು ಸಹ ತಮ್ಮ ಕಗ್ಗದಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಮುಂದೇನು ಮತ್ತೇನು ಇಂದಿಗಾ ಮಾತೇಕೆ, ಮುಂದೇನು ಮತ್ತೇನು ಇಂದಿಗಾ ಮಾತೇಕೆ, ಸಂದರ್ಭ ಬರಲಿ ಬಂದಾಗಲ ಮಾತು, ಹೊಂದಿಸುವವನು ನಿನ ಬಾಳಲ್ಲಿ ಬೇರಿಹನು, ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಮೂರೇ 3 ಸಾಲಿನಲ್ಲಿ ನಮ್ಮ ಬದುಕನ್ನು ಕಟ್ಕೊಡ್ತಾರಲ್ವ, ಬದುಕನ್ನು ಹೇಳ್ಕೊಡ್ತಾರಲ್ವ. ನಾಳಿನ ಚಿಂತೆ ಇರಬಾರ್ದು, ಆದರೆ ಇವತ್ತಿನ ಬದುಕಿಗೆ ತೊಂದರೆ ಆಗಬಾರ್ದು. ಇನ್ನು ಗುರುವಿನ ದೃಷ್ಟಿಯನ್ನು ನಿಮ್ಮ ಧನಸ್ಥಾನದ ಮೇಲೆ ಬೀಳ್ತಾ ಇದೆ. ದುಡ್ಡು ಕಾಸು ಬರುತ್ತೆ, ಬರಲ್ಲ ಅಂತಲ್ಲ, ಆದರೆ ತೊಂದರೆಗಳು ಸರಿಯಾದ ಸಮಯಕ್ಕೆ ಬರಲ್ಲ. ಯಾಕಂದರೆ ನಿಮಗೆ ಪಂಚಮ ಶನಿ, ಅರ್ಧಾಷ್ಟಮ ಶನಿ ಮುಗಿದು ಪಂಚಮ ಶನಿ ಶುರುವಾಗಿದೆ. ಸರಿಯಾದ ಸಮಯಕ್ಕೆ ಬರಲ್ಲ. ಬರಬೇಕಾಗಿದ್ದು ಸಂಪೂರ್ಣವಾಗಿ ಬರದೆ ಹಿಂಸೆ ಮಾಡೋದು, ತಿಂಡಾಡಿಸೋದು. ಎಲ್ಲೋ ಒಂದು ಕಡೆ ನಿಮಗೆ ಕುಟುಂಬದಲ್ಲಿ ಒಂದಷ್ಟು ನಿಮ್ಮ ಮಾತಿಗೆ ಮನ್ನಣೆ ಸಿಗದೆ ಹೋಗ್ತಕ್ಕಂಥದ್ದು, ನಿಮ್ಮನ್ನು ಒಂದು ರೀತಿಯಾಗಿ ಹೀನಾಯ ಮಟ್ಟದಲ್ಲಿ ಕಾಣ್ತಕ್ಕಂಥದ್ದು, ನಿಮ್ಮ ಕ್ರಿಯೆಗಳಿಗೆ ಸರಿಯಾಗಿ ಸ್ಪಂದನೆಗಳು ಕುಟುಂಬದ ವಲಯದಲ್ಲಿ ಸಿಗದೆ ಹೋಗ್ತಕ್ಕಂತಹದ್ದು, ಈ ರೀತಿಯಾಗಿ ಆಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ವೃಶ್ಚಿಕ ರಾಶಿಯವರು. ಅಷ್ಟು ಮಾತ್ರ ಅಲ್ಲದೆ, ನೀವು ಏನೇ ಮಾಡೋಕ್ಕೆ ಹೋದರೂ ಎಡವಟ್ಟುಗಳೇ ಶುರುವಾಗುತ್ತೆ. ಅವಮಾನಗಳು, ಅಪನಿಂದನೆಗಳು, ಕಣ್ಣೀರಿನ ಹನಿಗಳು ಇವೇ ನಿಮ್ಮ ಜೀವನಕ್ಕೆ ಜಾಸ್ತಿ ಆಗುವಂಥದ್ದು. ಈ ಕಡೆ ನೋಡಿ, ಶನಿ ಬಲನಾದರೂ ಇದ್ದಿದ್ದರೆ ಏನೋ ಸುಧಾರಣೆ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಅನ್ಬೋದಾಗಿತ್ತು. ಈ ಕಡೆ ಶನಿ ಬಲವೂ ಇಲ್ಲದೆ, ಈ ಕಡೆ ಗುರುಬಲವೂ ಇಲ್ಲದೆ ಒಂದಿಷ್ಟು ತಿಂಡಾಡುವಂತಹ ಸಂದರ್ಭ ನಮ್ಮ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ಹಲವು ಜನರು ಪ್ರಶ್ನಿಸ್ತಾರೆ, ಏನು ಯಾವಾಗಲೂ ನೆಗೆಟಿವ್ ಹೇಳ್ತೀರಿ ಅಂತ. ಬೇರೆ ರಾಶಿಗಳಿಗೆ ಪಾಸಿಟಿವ್ ಹೇಳಿರ್ತೀವಲ್ಲ, ಹಾಗಂತ ನಿಮಗೆ ನೆಗೆಟಿವ್ ಹೇಳಬೇಕು ಅಂತಿಲ್ಲ. ಒಳ್ಳೆಯದ್ದಿದ್ದಾಗ ಒಳ್ಳೆಯದ್ದನ್ನೇ ಹೇಳ್ತೀವಿ. ಈಗ ನೋಡಿ, 8ನೇ ಮನೆಗೆ ಗುರು ಬಂದಾಗ ಕೆಡಕಾಗುತ್ತೆ ಅನ್ನೋದನ್ನು ನಾನು ಹೇಳಲೇಬೇಕು ಅಂತೇನಿಲ್ಲ, ಅದಾಗೋದೇ ಅದು.
ನಾ ಹೇಳೋದ್ರಿಂದನೇ ಕೆಡಕಾಗುತ್ತೆ ಅಂತ ಅಲ್ಲ, ಹೇಳದೇ ಇದ್ದರೂ ಕೆಡಕೆ. ಆದರೂ ಹೇಳ್ತೀವಿ ಯಾಕೆ ಅಂದರೆ ಒಳ್ಳೆಯದು ನಮ್ಗೆ ಹೇಗಿದ್ರೂ ಒಳ್ಳೆ ಫಲಗಳನ್ನೇ ಕೊಡುತ್ತೆ. ಆದರೆ ಕೆಡಕನ್ನು ಮಾತ್ರ ತಾನೇ ನಾವು ನಿವಾರಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ಕೆಡಕನ್ನು ನಿವಾರಣೆ ಮಾಡಿಕೊಂಡ್ರೆ ತಾನೇ ನಮ್ಗೆ ಅನುಕೂಲಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಕೆಡುಕಿನ ಭಾವಗಳು ಹೋಗಬೇಕು. ಅದೇ ರೀತಿಯಾಗಿ ನಿಮ್ಮ ಕೋಪತಾಪಗಳ ಮೇಲೆ ತುಂಬ ಹಿಡಿತ ಇಟ್ಕೊಂಡಿರಬೇಕು. ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲಗಳು ಶುರುವಾಗುತ್ತೆ. ದಾಂಪತ್ಯ ಕಲಹಗಳು, ವಿಚ್ಛೇದನಕ್ಕೆ ದಾರಿ ಮಾಡಿಕೊಡ್ತಕ್ಕಂತಹ ಹಲವು ದಾರಿಗಳು ಬಂದುಬಿಡುತ್ತೆ. ವೈವಾಹಿಕ ಜೀವನದಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಬಹಳ ಏರುಪೇರುಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ನಿಮ್ಮ ಮನಸ್ಸಿನಲ್ಲಿ ಹಲವು ರೀತಿಯಾದಂತಹ ಗೊಂದಲಗಳು ಬರುತ್ತವೆ. ನಿಮ್ಮ ಹೆಜ್ಜೆಯೂ ಸಹ ಕತ್ತಿಯ ಅಲುಗಿನ ಮೇಲೆ ನಡೆದ ಹಾಗಿರುತ್ತೆ. ತುಂಬ ಚೂಪು, ಆ ಕಡೆಗೂ ಪ್ರಪಾತ, ಈ ಕಡೆಗೂ ಪ್ರಪಾತ. ನಿಮ್ಮ ನಡಿಗೆ ಕತ್ತಿ ಮೇಲಿರುತ್ತೆ. ಹುಷಾರು. ಇದು ಹೆದರಿಸ್ತಾ ಇರುವಂಥದ್ದಲ್ಲ, ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆ ಎಚ್ಚರಿಕೆಯನ್ನು ಸರಿಯಾದ ರೀತಿಯಲ್ಲಿ ನೀವು ಜಾಗೃತ ರೂಪದಲ್ಲಿ ತಗೊಂಡು ನೀವು ಮಾಡಬೇಕು. ಜೊತೆಗೆ ಕಾನೂನಿನ ಕ್ರಮಗಳು ಸ್ವಲ್ಪ ನಿಮ್ಮ ಮೇಲೆ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಹಿಂದೆ ಮಾಡ್ದಂಗೆ ಎಲ್ರಿಗೂ ಅಂತಲ್ಲ, ಹಿಂದೆ ನೀವೇನೋ ಕೆಡಕಿನ ಕೆಲಸಗಳು, ಕಾನೂನಿನ ಬಾಹಿರ ಚಟುವಟಿಕೆಗಳನ್ನು ನೀವೇನಾದರೂ ಮಾಡಿದರೆ ಆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನಿಮಗೆ ಈಗ ಶಿಕ್ಷೆ ಬರ್ತಕ್ಕಂಥದ್ದು, ಕೋರ್ಟು ಕಚೇರಿ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಈ ರೀತಿಯಾಗಿ ಆಗತ್ತೆ. ಮಾನಸಿಕವಾಗಿ ಬಹಳ ಬೆಂದು ಬಳಲಿ ಹೋಗ್ತೀರಿ. ನಿಮ್ಮ ಅನೇಕ ವೈಯಕ್ತಿಕ ವಿಚಾರಗಳು ಹಾದಿರಂಪ ಬೀದಿರಂಪ ಆಗುವ ಸಾಧ್ಯತೆಗಳಿದ್ದಾವೆ. ಹುಷಾರಾಗಿದ್ದು ಜೀವನನ ಮುಂದುವರಿಸಿ. ಹಾಗಾಗಿ ಗುರುವಿನ ಅನುಗ್ರಹ ಇಲ್ಲದೇ ಇರೋದರಿಂದ ಇದೇ ಮೇ 14ನೇ ತಾರೀಕು ಮಾಡ್ತಾ ಇರತಕ್ಕಂತಹ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ನೀವು ಪೂಜೆಯನ್ನು ಮಾಡಿಸಿ. ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡಿಸಿ. ಪೂಜೆಯ ನಂತರದಲ್ಲಿ ನಿಮಗೆ ಗುರು ರಕ್ಷೆ ಇರುವಂತಹ ರಕ್ಷೆಯನ್ನು ಕೊಡ್ತೇವೆ, ಕೈ ಕಟ್ಕೋಬೇಕು. ಅದೇ ರೀತಿಯಾಗಿ ಅಕ್ಷತೆ ಪ್ರಸಾದವನ್ನು ಕೊಡ್ತೀವಿ, ಅದನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಅದಕ್ಕೆ ಪ್ರತಿನಿತ್ಯ ನಮಸ್ಕಾರಗಳನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ಹೋಗಬೇಕು. ಗುರು ಮಹಾಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಹಲವು ಜನರಿಗೆ ತುಂಬ ದೂರದ ಊರುಗಳಲ್ಲಿರ್ತೀರಿ, ಬರೋದಕ್ಕೆ ಸಾಧ್ಯವಾಗಲ್ಲ. ಅವರೆಂಥವ್ರು ಏನು ಮಾಡಬೇಕು ಅಂತಂದರೆ, ನೀವು ಆನ್ಲೈನ್ನ ಮುಖಾಂತರ ಪೇಮೆಂಟನ್ನು ಮಾಡಿ ಪೋಸ್ಟಿನ ಮುಖಾಂತರವಾಗಿಯೇ ನಿಮಗೆ ಬಂದು ಪ್ರಸಾದ ತಲುಪತ್ತೆ. ಜೊತೆಗೆ ಗುರು ಮಹಾಯಾಗವನ್ನು ನೀವು ನಮ್ಮ ಶಂಕರಾನಂದ TV ಯೂಟ್ಯೂಬ್ ವಾಹಿನಿಯಲ್ಲಿ ಲೈವನ್ನು ನೋಡಬಹುದು. ಆದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೇರವಾಗಿಯೇ ಬಂದು ಪಾಲ್ಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಗುರು ಮಹಾಯಾಗ ನಡೀತಿರುವಂತಹ ಜಾಗನಾದರೂ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯಲಿದೆ. ಇಲ್ಲಿಗೆ ಯಾರು ಬೇಕಾದರೂ ಸಹ ಬರಬಹುದು. ಪ್ರತಿಯೊಬ್ಬರಿಗೂ ಸಹ ಅವಕಾಶವಿದೆ, ಯಾರು ಬೇಕಾದರೂ ಬರಬಹುದು. ಕೇವಲ ಪೂಜೆಗೆ ರಿಜಿಸ್ಟರ್ ಮಾಡ್ಕೊಂಡಿರೋರು ಮಾತ್ರನೇ ಬರಬೇಕು ಅನ್ನುವಂತಹದ್ದೇನಿಲ್ಲ. ನಿಮ್ಮ ಕೈನಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕೆ ಆಯಿತು ಅಂತ ಹೇಳಿದ್ರೆ 333 ರೂಪಾಯಿ ಶುಲ್ಕವನ್ನು ಕಟ್ಟಿ ನೀವು ಪೂಜೆಯನ್ನು ಮಾಡಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಕಡೆ ಪಕ್ಷ ನೀವು ಬಂದು ನೋಡಿ ದೇವರ ಆಶೀರ್ವಾದವನ್ನು ನೀವು ಪಡ್ಕೊಂಡು ಹೋಗಬಹುದು. ಆಶೀರ್ವಾದಕ್ಕೇನೂ ಸಹ ಶುಲ್ಕವಿಲ್ಲ. ಅಯ್ಯೋ ಗುರುಗಳೇ, ನಮ್ಮ ಹತ್ರ ಹಣವಿಲ್ಲ, ಏನು ಮಾಡೋದು, ನಾವು ಬರಬಹುದಾ ಅಂತ ತುಂಬ ಜನ ಕೇಳ್ತೀರಿ. ಯಾವುದೇ ರೀತಿಯ ಗೊಂದಲ ಬೇಡ, ತಾಪತ್ರಯ ಬೇಡ. ಬನ್ನಿ, ನಿಮ್ಮ ಕೈನಲ್ಲಿ ಏನು ಸೇವೆ ಆಗುತ್ತೆ ಅದನ್ನು ಮಾಡಿ. ಯಾರು ಬೇಕಾದರೂ ಬರಬಹುದು. ಅಲ್ಲಿ ಏನೋ ಒಂದು ಪುರೋಹಿತರಿಗೆ ಒಂದು ಹೂ ಎತ್ಕೊಡೋದು, ಅಥವಾ ಇನ್ನೊಬ್ರಿಗೆ ಯಾರಿಗೋ ಏನೋ ಒಂದು ಸಹಾಯ ಮಾಡೋದು, ಒಬ್ರಿಗೆ ನೀರು ಬಂದವ್ರಿಗೆ ನೀರು ಕೊಡೋದು, ವ್ಯವಸ್ಥೆ ಮಾಡಿರೋದನ್ನು ಇನ್ನೊಂದಷ್ಟು ಅಚ್ಚುಕಟ್ಟು ಮಾಡಿಕೊಡೋದು. ನಿಮ್ಮ ಕೈನಲ್ಲಿ ಏನಾಗುತ್ತೆ, ಭಗವಂತನಿಗೆ ಸೇವೆ ಮಾಡಿ. ಸರಿನಾ? ಹಾಗಾಗಿಯೇ ಜೊತೆಗೆ ನಾವಿಟ್ಟಿರುವಂಥದ್ದು ಅತ್ಯಂತ ಕಡಿಮೆ ಶುಲ್ಕವೇ, 333 ರೂಪಾಯಿಗಳು ಒಬ್ಬರಿಗೆ. ಅದು ಸಹ ಸಾಧ್ಯವಿಲ್ಲ ಅಂದರೆ ಈ ರೀತಿಯಾಗಿ ಬಂದು ನಿಮ್ಮ ಸೇವೆಯನ್ನು ನೀವು ಮಾಡಬಹುದು. ವಿಳಾಸ ಇರುವಂತಹದ್ದು ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿ. 14ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ಸಹ ಬರಬಹುದು. ಗುರುಮಹಾಯಾಗದಲ್ಲಿ ನೀವು ಭಾಗವಹಿಸಬಹುದು. ಎಲ್ಲರಿಗೂ ಸಹ ವಿಶೇಷವಾದ ಅವಕಾಶ ಇದ್ದೇ ಇರುತ್ತೆ. ದೇವರ ಮೇಲೆ ಭಾರ ಹಾಕಿ ನೀವು ಸಹ ಬಂದು ನಿಮ್ಮ ಜೊತೆಯಲ್ಲಿರುವಂತಹ ಸಂಗಡಿಗರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು
ವಿಶೇಷವಾಗಿರ್ತಕ್ಕಂತಹ ಮಾಹಿತಿ ಇರುವಂತಹ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.